ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿದೆ. ನೀವು ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಮ ಡೀಟೇಲ್ಸ್ಗಳನ್ನ ಚೆಕ್ ಮಾಡಿದಾಗ ಕೆಲವು ಕೋರ್ಸ್ಗಳ ರ್ಯಾಂಕ್ ಬಂದಿಲ್ಲ. ನಿಮ್ಮ ಡೀಟೇಲ್ಸಲ್ಲಿ ಕೆಲವು ರಾಂಗ್ ಇನ್ಫಾರ್ಮೇಷನ್ಸ್ ಇದೆ. RD ನಂಬರ್ ಆಗಲಿ ಅಥವಾ ಸ್ಟಡಿ ಡೀಟೇಲ್ಸ್ ಆಗಲಿ, ಕೆಲವು ಕೋರ್ಸ್ಗಳ ರ್ಯಾಂಕ್ ಆಗಲಿ ವೇರಿ ಇದೆ. ಸೊ ಹೀಗೆ ಏನಾದರೂ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಹಾಗೆ ಎಜುಕೇಷನಲ್ ಡೀಟೇಲ್ಸ್, ಸ್ಟಡಿ ಡೀಟೇಲ್ಸ್ ಅಥವಾ ರ್ಯಾಂಕ್ ವೈಸ್ ಯಾವುದಾದ್ರೂ ಮಿಸ್ಟೇಕ್ ಇದ್ದರೆ ಆ ಮಿಸ್ಟೇಕನ್ನು ಕರೆಕ್ಷನ್ ಮಾಡಬಹುದು. ಅದಕ್ಕೆ ನೀವು ವರಿ ಮಾಡಬೇಡಿ. ಯಾವ್ದಾರ ಕೋರ್ಟಾಗೆ ನೀವು ಕ್ಲೈಮ್ ಮಾಡಿದರೆ ಅದು ಸಪೋಸಲ್ಲಿ ಕ್ಲೈಮ್ ಆಗ್ತಿಲ್ಲ ಅಂದರೆ ಅದಕ್ಕೂ ಸಹ KEA ಕರೆಕ್ಷನ್ ವಿಂಡೋನ ರಿಲೀಸ್ ಮಾಡ್ತಾರೆ. ಮತ್ತು ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಆ ಮಿಸ್ಟೇಕ್ಗಳನ್ನ ನೀವು ಕರೆಕ್ಟ್ ಮಾಡ್ಕೋಬೇಕು ಅಂದರೆ KEA ಆಫೀಸ್ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿಗೆ ನೀವು ಪರ್ಸ್ನಲಿ ಮೀಟ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಆಗಿರೋ ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೋಬಹುದು. ಅದಕ್ಕೆ ಬೇಕಾಗಿರೋ ಲಿಂಕ್ KEA ಅನೌನ್ಸ್ ಮಾಡುತ್ತೆ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮದೇ ಆದ ಒಂದು ಸ್ಲ್ಯಾಟನ್ನು ನೀವು ಫಿಕ್ಸ್ ಮಾಡ್ಕೋಬೇಕು. ಆ ಸ್ಲ್ಯಾಟಲ್ಲಿ ನೀವು ಹೋಗಿ ಅಲ್ಲಿ ವೆರಿಫಿಕೇಷನ್ನು ಮಾಡಿಸ್ಬೇಕಾಗುತ್ತೆ. ವೆರಿಫಿಕೇಷನ್ ಸ್ಲಿಪ್ಪು ನಿನ್ನೆ ನೈಟ್ ರಿಲೀಸ್ ಆಗಿದೆ, ಹೌದಾ? ಹಾಗಾಗಿ ಸರ್ವರ್ ಬ್ಯುಸಿ ಇರುತ್ತೆ ಮತ್ತು ಸಾಫ್ಟ್ವೇರ್ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ಮತ್ತು ಸರ್ವರ್ ಬ್ಯುಸಿ ಇರ್ತವೆ, ಹಾಗಾಗಿ ಈ ರೀತಿ ಮಿಸ್ಟೇಕ್ಗಳು ಆಗಿರೋ ಚಾನ್ಸಸ್ಗಳು ಇರ್ತವೆ. ಅದಕ್ಕೆ ನೀವೇನು ಮಾಡ್ತೀರಾ ಅಂದರೆ ನಾಳೆ ಬೆಳಿಗ್ಗೆ ಒಂದು ಸಲ ಮತ್ತೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೂ ಮಿಸ್ಟೇಕ್ ಆಗೇ ಇದ್ದರೆ ನೀವು ನಾಳೆ ಸಂಜೆ ಒಂದು ಸಲ ವೆರಿಫೈ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಸರ್ವರ್ ಬ್ಯುಸಿ ಇರುತ್ತೆ ಅನ್ನೋದಕ್ಕಿಂತ ಸಾಫ್ಟ್ವೇರ್ ಪ್ರಾಬ್ಲಮಿಂದ ಬೇಕಾದ್ರೂ ಆಗಿರುತ್ತೆ, ಅದಕ್ಕೋಸ್ಕರ. ಸೊ ಕರೆಕ್ಷನ್ ವಿಂಡೋ ಬಿಟ್ಟಾಗ ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತೀವಿ, ಆಗ ನೀವು ಕರೆಕ್ಷನ್ನ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಸ್ವಲ್ಪ ತಾಳ್ಮೆ ಇರಲಿ, ಟೆನ್ಷನ್ ಮಾಡ್ಕೊಬೇಡಿ. KEA ಕಡೆಯಿಂದ ಈ ರೀತಿ ಮಿಸ್ಟೇಕ್ಸ್ಗಳು ಭಾಳ ಆಗ್ತಾ ಇರ್ತವೆ. ಹಾಗಾಗಿ ನೀವು ಸ್ವಲ್ಪ ಕಾಮಾಗಿರಿ, ಕೂಲಾಗಿರಿ, ಟೆನ್ಷನ್ ಮಾಡ್ಕೊಬೇಡಿ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಮ್ಮ ಡೀಟೇಲ್ಸ್ಗಳು ಕೆಲವು ರಾಂಗ್ ಇದೆ ಅಂತ ನೀವು ನಿದ್ದೆಗೆಟ್ಟು ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳಕ್ಕೆ ಅದನ್ನು ಕರೆಕ್ಟ್ ಮಾಡ್ಕೋಬಹುದು ಮುಂದೆ. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸರಿ ಸೀಕ್ರೆಟ್ ಕೋಡ್ ಇಲ್ಲ, ಅದ್ರ ಬದಲು QR ಕೋಡ್ ಇದೆ. ಆ QR ಕೋಡಿಗೆ ವರ್ಕ್ ಆಗಲ್ಲ. ಫೋನ್ಪೇನಲ್ಲಿ ಅಥವಾ ಗೂಗಲ್ ಪೇನಲ್ಲಿ ಇರೋ QR ಕೋಡ್ ಅಲ್ಲ ಅದು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಥವಾ ಚಾಯ್ಸನ್ನ ಫಿಲ್ ಮಾಡಬೇಕಾದ್ರೆ ಆಗ ಸ್ಕ್ಯಾನ್ ಮಾಡ್ಕೊಳ್ಳೋಕೆ ಕೊಟ್ಟಿರೋದು QR ಕೋಡ್ ಅದು. ಈಗ ಅದು ಯಾವುದೂ ವರ್ಕ್ ಆಗಲ್ಲ. ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ QR ಕೋಡ್ ನಮಗೆ ಸ್ಕ್ಯಾನೇ ಆಗ್ತಾಯಿಲ್ಲ ಅಂತ. ಅದು ಈಗಲೇ ಯಾವುದೂ ಸ್ಕ್ಯಾನ್ ಆಗಲ್ರಪ್ಪ, ವೆಯ್ಟ್ ಮಾಡಿ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮಿಸ್ಟೇಕ್ ಇದ್ದರೆ ಮಿಸ್ಟೇಕ್ಗಳನ್ನೆಲ್ಲ ಸರಿಪಡಿಸ್ಕೊಳ್ಬೇಕು ಅಂದರೆ KEA ಒಂದು ಲಿಂಕನ್ನು ಬಿಡ್ತಾರೆ. ಆ ಲಿಂಕನ್ನು ಬಿಟ್ಟಾಗ ನೀವು ಸ್ಲಾಟ್ನ ಬುಕ್ ಮಾಡಿಕೊಂಡು KEA ಆಫೀಸ್ಗೆ ಹೋಗಿ ವೆರಿಫಿಕೇಷನ್ನ ಮಾಡಿಸ್ಕೋಬೇಕು. ಅದಕ್ಕಿಂತ ಮುಂಚೆ ಏನು ಮಾಡ್ತೀರಾ ಅಂದರೆ ನಾಳೆ ಬೆಳಗ್ಗೆ ಒಂದು ಸಲ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೂ ಒಂದು ವೇಳೆ ಮಿಸ್ಟೇಕ್ ಇದ್ದರೆ ನಾಳೆ ಸಂಜೆ ಒಂದು ಸಲ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. KCT ಕೌನ್ಸಿಲಿಂಗ್ ಯಾವಾಗ ಶುರುವಾಗುತ್ತೆ ಅಂತ ಇನ್ನು MCC ಕಡೆಯಿಂದ ನೀಟ್ ಕೌನ್ಸಿಲಿಂಗೇ ಶುರುವಾಗಿಲ್ಲ. ಆಲ್ ಇಂಡಿಯಾ ಕೋಟಾಗೆ ಅದು ಶುರುವಾಗಿ ಅಲ್ಲಿ ಫಸ್ಟ್ ರೌಂಡ್ ಮುಗಿದ ಮೇಲೆ ಇಲ್ಲಿ KEA ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಶುರು ಮಾಡುತ್ತೆ. ಸೊ ಅಲ್ಲಿ ತನಕ ನಿಮಗೆ ಟೈಮ್ ತಗೊಳ್ಳೇಬೇಕು. ನಿಯರ್ಲಿ ಒಂದು 15 ಡೇಸ್ ಅಂತೂ ಆಗುತ್ತೆ. ಸೊ ಟೇಕ್ ಕೇರ್, ಬಾಯ್.